ನಮಸ್ಕಾರ ಸ್ನೇಹಿತರೆ. ಮನುಷ್ಯನಿಗೆ ವಯಸ್ಸಾಗುವುದು ಅನ್ನೋದು ನಮ್ಮ DNA ಇಲ್ಲ. ಆದರೂ ಕೂಡ ಮನುಷ್ಯ ವಯಸ್ಸಾಗಿ ಸಾಯ್ತಾನೆ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿರುವ ಕೋಶಕಗಳು ಪ್ರತಿ ಕ್ಷಣ ಕೂಡ ಹೊಸ ರೂಪಗಳನ್ನು ಪಡಿತಾ ಇರುತ್ತೆ. ಅದೇ ರೀತಿ ನಮ್ಮ ಮುಖದ ಕಾಂತಿ ಪ್ರತಿ 3 ತಿಂಗಳಿಗೊಮ್ಮೆ ಬದಲಾವಣೆಯನ್ನು ಪಡೆಯುತ್ತೆ. ನಮ್ಮ ರಕ್ತ ಪ್ರತಿ 6 ತಿಂಗಳಿಗೊಮ್ಮೆ ನವೀಕರಣವನ್ನು ಪಡೆಯುತ್ತೆ. ಅದೇ ರೀತಿ ನಮ್ಮ ಮೆದುಳು ಕೂಡ ಪ್ರತಿ 3 ವರ್ಷಕ್ಕೊಂದ್ಸಲ ನವೀಕರಣವನ್ನು ಪಡೆಯುತ್ತೆ. ಇಷ್ಟೆಲ್ಲ ನಮ್ಮ ದೇಹದಲ್ಲಿ ಬದಲಾವಣೆಗಳು ಆಗ್ತಿದ್ರು ಕೂಡ, ಹೊಸ ರೂಪಗಳನ್ನು ಪಡಿತಿದ್ರು ಕೂಡ ಮನುಷ್ಯ ಮಾತ್ರ ವಯಸ್ಸಾಗಿ ಸಾವನ್ನು ಹೋಗ್ತಾನೆ. ಯಾಕೆ? ನಮ್ಮ DNA ವಯಸ್ಸಾಗುವುದು ಅನ್ನೋದು ಇಲ್ವೇ ಇಲ್ಲ. ಆದರೂ ಕೂಡ ಮನುಷ್ಯನಿಗೆ ಯಾಕೆ ವಯಸ್ಸಾಗುತ್ತೆ ಅಂದರೆ, ಮನುಷ್ಯನಿಗೆ ವಯಸ್ಸಾಗಕ್ಕೆ ಮುಖ್ಯ ಕಾರಣ ಅವನಲ್ಲಿರುವಂಥ ಆ ಭಾವನೆಗಳು. ಯಾವ ರೀತಿಯಾದಂಥ ಭಾವನೆ ಅಂದರೆ, ಅವನಿಗೆ ಬುದ್ಧಿ ಬಂದ ನಂತರ ನನಗೆ 20 ವರ್ಷ ಆಯಿತು, ನನಗೆ 30 ವರ್ಷ ಆಯಿತು, ನನಗೆ 40 ವರ್ಷ ಆಯಿತು, ನನಗೆ 50 ವರ್ಷ ಆಯಿತು. 50 ವರ್ಷ ದಾಟಿದ ಕೂಡಲೇ ಪ್ರತಿ ಮನುಷ್ಯ ನನಗೆ ವಯಸ್ಸಾಯಿತು ಅಂತ ಅವನೊಳಗೆ ಅವನು ಹೆಚ್ಚು ಯೋಚಿಸೋಕ್ಕೆ ಪ್ರಾರಂಭಿಸ್ತಾನೆ. ಅದೇ ರೀತಿ ನೋಡುವವರು ಕೂಡ ಏನು 50 ಆಯಿತು, 60 ಆಯಿತು, ನಮ್ದೆಲ್ಲ ಮುಗೀತು, ವಯಸ್ಸಾಯಿತು ಅನ್ನೋ ಭಾವನೆಗಳನ್ನು ನಮ್ಮೊಳಗೆ ನಾವು ತುಂಬಿಕೊಳ್ತೇವೆ. ಅದರ ಜೊತೆಗೆ ಮನುಷ್ಯನಲ್ಲಿನ ಕೆಟ್ಟ ಯೋಚನೆಗಳು, ಮನುಷ್ಯನಿಗೆ ಬರುವಂಥ ಚಿಂತೆಗಳು, ಮನುಷ್ಯನಿಗೆ ಬರುವಂಥ ಕೋಪಗಳು, ಮನುಷ್ಯ ಅವನೊಳಗೆಯೇ ನಕಾರಾತ್ಮಕ ಯೋಚನೆಗಳನ್ನು ಅತಿ ಹೆಚ್ಚು ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಯಾವುದರಲ್ಲೂ ಕೂಡ ಪರಿಪೂರ್ಣತೆಯನ್ನು ನಾನು ಪಡಿಲ್ಲ, ಇನ್ನೂ ನನಗೆ ಬೇಕು ಅನ್ನುವಂಥ ನಾನಾ ರೀತಿಯಾದಂಥ ಯೋಚನೆಗಳು ಮನುಷ್ಯನ ಮನಸ್ಸೊಳಗೆ, ಅವನ ಮೆದುಳಲ್ಲಿ ನಿರಂತರವಾಗಿ ಅದರ ಬಗ್ಗೆ ಅವನು ಯೋಚಿಸ್ತಾ ಇರ್ತಾನೆ. ಇಂಥ ನಾನಾ ರೀತಿಯಾದಂಥ ಯೋಚನೆಗಳೇ ಮನುಷ್ಯನನ್ನ ಯೌವನದಿಂದ ಅವನ ಜೀವನದ ಅಂತ್ಯದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಈ ಎಲ್ಲ ಯೋಚನೆಗಳನ್ನ ನಮ್ಮ ಮನಸ್ಸಿನಿಂದ, ನಮ್ಮ ಮೆದುಳಿನಿಂದ ಕಿತ್ತು ಬಿಸಾಕಿದಾಗ ನಮ್ಮೊಳಗೆ ನಮಗೆ ವಯಸ್ಸಾಗುವುದನ್ನು ತಡೆಯುವಂಥ ಶಕ್ತಿ ಕೂಡ ಮನುಷ್ಯನ ದೇಹದಲ್ಲಿ ಇದೆ ಅಂತ ಹಿರಿಯರು ಹೇಳಿದ್ದಾರೆ. ಹುಟ್ಟಿದ ನಂತರ ಸಾವು ಇದ್ದೇ ಇರುತ್ತೆ. ಬದುಕಿರುವಂಥ ಪ್ರತಿ ಕ್ಷಣವೂ ಕೂಡ ಉತ್ತಮವಾದಂಥ ಯೋಚನೆಯೊಂದಿಗೆ, ಉತ್ತಮವಾದಂಥ ಭಾವನೆಗಳೊಂದಿಗೆ ಜೀವನವನ್ನು ಸಾಗಿಸಿದಾಗ ಅನೇಕ ಅನಾರೋಗ್ಯದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೋದು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳು. ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.